ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಚಿಕನ್ 65 ಹೆಸರು ಕೇಳಿದ್ರೇನೆ ಬಾಯಾಗ ನೀರು ಬರ್ತಾವ್ರಿ. ಅಂಥದ್ರಾಗ ಚಿಕನ್ 65 ಮಾಡ್ಕೊಂಡು ತಿಂದ್ರೆ ಅಂತೂ ಪಕ್ಕದಲ್ಲಿರೋರಿಗೆ ಒಂದು ಪೀಸ್ ಕೂಡ ಕೊಡಲ್ರಿ. ಅಷ್ಟು ಟೇಸ್ಟಿ ಆಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ಚಿಕನ್ 65 ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುಮಂತ್ರಿ. ಬರೀ ತಡ ಮಾಡ್ಲಾರ್ದೆ ರೆಸಿಪಿ ಸ್ಟಾರ್ಟ್ ಮಾಡುಮಂತ್ರಿ. ಇಲ್ಲಿ ನೋಡ್ರಿ, ಅರ್ಧ ಕೆಜಿ ಆಗೋಷ್ಟು ಚಿಕನ್ ಸ್ವಲ್ಪ ಉಪ್ಪು ಹಾಕೊಂಡು ಸ್ವಚ್ಛಗೆ ತೊಳಿಬೇಕ್ರಿ ಒಂದೆರಡು ಸರ್ತಿ. ಇವಾಗ ಇದಕ್ಕ ಸ್ವಲ್ಪ ಉಪ್ಪು ಹಾಕೊಳ್ಳುಮಂತ್ರಿ. ಒಂದ್ ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪು, ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಕೂಡ ಹಾಕೊಳತ್ತೀನ್ರಿ. ಅದೇ ರೀತಿ ಸ್ವಲ್ಪ ಧನಿಯಾ ಪುಡಿ ಹಾಕೊಳತ್ತೀನ್ರಿ. ಒಂದ್ ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಸ್ವಲ್ಪ ಜೀರಾ ಪೌಡ್ರ್, ಖಾರಕ್ಕ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕೊಳತ್ತೀನ್ರಿ ಒಂದ್ ಸ್ಪೂನ್ ಆಗೋಷ್ಟು. ಅದೇ ರೀತಿ ಗರಂ ಮಸಾಲ ಕೂಡ ಹಾಕೊಳತ್ತೀನ್ರಿ. ನೆಕ್ಸ್ಟ್ ಫ್ರೆಶ್ ಆಗಿರುವಂತ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೊಳತ್ತೀನ್ರಿ. ಇವಾಗ ಇದಕ್ಕ ಒಂದ್ ಅರ್ಧ ನಿಂಬೆ ಹಣ್ಣಿನ ರಸ ಕೂಡ ಹಾಕೊಳತ್ತೀನಿ ನೋಡ್ರಿ. ನಿಮ್ ಕಡೆ ನಿಂಬೆ ಹಣ್ಣು ಇಲ್ಲ ಅಂದ್ರ ನೀವು ಮೊಸರು ಕೂಡ ಯೂಸ್ ಮಾಡ್ಕೋಬಹುದ್ರಿ. ಇವಾಗ ಇದನ್ನ ಚಂದಾಗೆ ಕಲ್ಸ್ಕೊಳ್ಮಂತ್ರಿ. ಯಾವುದೇ ಕಾರಣಕ್ಕೂ ನೀವು ಚಿಕನ್ 65 ಮಾಡೋತ್ನಾಗ ನೀರ್ ಅನ್ನೋದು ಯೂಸ್ ಮಾಡಬಾರ್ದ್ರಿ. ಓನ್ಲಿ ನಿಂಬೆ ರಸ ಅಥವಾ ಮೊಸರು ನಿಂತ್ರನೇ ಕಲ್ಸ್ಕೋಬೇಕಾಗುತ್ರಿ. ಇದನ್ನ ಇವಾಗ ಒಂದ್ 10 ರಿಂದ 15 ನಿಮಿಷ ನೆನ್ಸಿಟ್ಕೊಳ್ಮಂತ್ರಿ. ಚಿಕನ್ ಅನ್ನೋದು ಸಾಫ್ಟ್ ಆಗಿ ಬರ್ತೈತ್ರಿ. ಇವಾಗ ನೋಡ್ರಿ 10 ರಿಂದ 15 ನಿಮಿಷ ಆಗೈತ್ರಿ. ಇದಕ್ಕ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ಹಾಕೊಳತ್ತೀನ್ರಿ. ಅದೇ ರೀತಿ ಒಂದ್ ಸ್ಪೂನ್ ಆಗೋಷ್ಟು ರೈಸ್ ಫ್ಲೋರ್ ಕೂಡ ಹಾಕೊಳತ್ತೀನ್ರಿ. ಮತ್ತೆ ಒಂದ್ ಸ್ಪೂನ್ ಆಗೋಷ್ಟು ಕಡ್ಲೆ ಹಿಟ್ಟು ಹಾಕೊಂಡೇನ್ರಿ. ಕಡ್ಲೆ ಹಿಟ್ಟು ಆಪ್ಷನಲ್ ಐತ್ರಿ, ನೀವು ಬೇಕಂದ್ರೆ ಹಾಕೋಬಹುದ್ರಿ ಅಥವಾ ಸ್ಕಿಪ್ ಕೂಡ ಮಾಡ್ಕೋಬಹುದ್ರಿ. ಇವಾಗ ನೋಡ್ರಿ ಇದನ್ನೆಲ್ಲ ಚಂದಾಗೆ ಮಿಕ್ಸ್ ಮಾಡ್ಕೊಳ್ಳುಮಂತ್ರಿ. ಇವಾಗ ಇದೆಲ್ಲ ಮಿಕ್ಸ್ ಆಗೈತ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿನ್ರಿ. ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು ಹಾಕೊಂಡಿನ್ರಿ. ನೀವು ಬೇಕಂದ್ರ ಪುದೀನ ಕೂಡ ಹಾಕೋಬಹುದ್ರಿ ಅಥವಾ ಕರಿಬೇವಿನ ಎಲೆ ಕೂಡ ಹಾಕೋಬಹುದ್ರಿ. ಅದ್ರಿಂತ್ರನು ಟೇಸ್ಟ್ ಅನ್ನೋದು ಸೂಪರ್ ಆಗಿ ಬರ್ತೈತ್ರಿ. ಇವಾಗ ಇದು ರೆಡಿ ಆಗೈತ್ರಿ. ನೀವು ನೋಡ್ತಾ ಇರ್ಬೋದ್ರಿ ಕೋಟಿಂಗ್ ಅನ್ನೋದು ಎಷ್ಟ್ ಚಂದ ಆಗೈತೆ ಅಂತ ಹೇಳಿ. ಈ ಕಡೆ ಎಣ್ಣೆ ಕೂಡ ಕಾಯ್ದೈತ್ರಿ. ನಾವ್ ಎಣ್ಣೆ ಒಳಗ ಇದನ್ನ ಫ್ರೈ ಮಾಡ್ಕೊಳ್ಳುಮಂತ್ರಿ. ಬಿಸಿ ಬಿಸಿ ಎಣ್ಣೆ ಒಳಗ ಇವಕೂರ್ನ ನಿಧಾನವಾಗಿ ಚಿಕನ್ 65 ಫ್ರೈ ಮಾಡ್ಕೋಬೇಕು ನೋಡ್ರಿ. ಎಣ್ಣೆ ಅನ್ನೋದು ತುಂಬಾನೇ ಬಿಸಿ ಇರ್ಬೇಕ್ರಿ. ಅವಾಗ ಮಾತ್ರ ನಮ್ಗ ಕ್ರಿಸ್ಪಿನೆಸ್ ಅನ್ನೋದು ಬರ್ತೈತ್ ನೋಡ್ರಿ. ಇದನ್ನ ಚಂದಾಗೆ ಕ್ರಿಸ್ಪಿನೆಸ್ ಆಗುತ್ತನ ಫ್ರೈ ಮಾಡ್ಕೋಬೇಕು ನೋಡ್ರಿ ಎಣ್ಣೆ ಒಳಗ. ಕೇವಲ 5 ನಿಮಿಷ ಸಾಕು ನೋಡ್ರಿ. ಈ ತರ ಮನೆಯೊಳಗೆ ನೀವು ಚಿಕನ್ 65 ಅನ್ನೋದು ರೆಡಿ ಆಗ್ತೈತ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅಂತ ಹೇಳಿ. ನೋಡ್ರಿ, ನೋಡಿದ್ರೇನೆ ಬಾಯಾಗ ನೀರ್ ಬರ್ತಾವಲ್ರಿ. ತಪ್ಪದೆ ನೀವು ಕೂಡ ಮನೆಯೊಳಗ ಟ್ರೈ ಮಾಡ್ರಿ, ಮಕ್ಳಿಗೆ ಕೂಡ ಮಾಡ್ಕೊಡ್ರಿ. ಅದೇ ರೀತಿ ನಾವು ಉಳಿದೆಲ್ಲ ಚಿಕನ್ ಕೂಡ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. ತುಂಬಾನೇ ಈಸಿ ಐತ್ರಿ, ಅಷ್ಟೇ ಟೇಸ್ಟಿ ಐತ್ರಿ. ಫಟಾಫಟ್ ಅಂತ ಹೇಳಿ ಒಂದ್ 5 ರಿಂದ 10 ನಿಮಿಷದಾಗ ನೀವ್ ಈ ತರ ಮಾಡ್ಕೋಬಹುದು ನೋಡ್ರಿ. ಒಂದ್ ಸರ್ತಿ ಮನೆಯೊಳಗ ಟ್ರೈ ಮಾಡಿ ನೋಡ್ರಿ ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಅದೇ ರೀತಿ ಇವು ಕೂಡ ಕ್ರಿಸ್ಪಿ ಆಗುತನ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಲ್ರಿ, ಮರಿಲಾರ್ದೆ ಲೈಕ್ ಮಾಡ್ರಿ. ಅದೇ ರೀತಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನಾ ಯಾವಾಗ್ಲೂ ನನ್ನ ಚಾನೆಲ್ದಾಗ ಈಸಿ ರೆಸಿಪಿನೇ ಅದಾವ್ರಿ. ನಿಮ್ಗೆ ಈಸಿ ರೆಸಿಪಿ ಬೇಕಾಗಿತ್ತಂದ್ರ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಇಷ್ಟೇ ಈಸಿ ಆಗಿರುವಂತ ರೆಸಿಪಿ ತರ್ತೀನಿ. ನೀವು ನೋಡ್ತಾ ಇರ್ಬೋದ್ರಿ ಚಿಕನ್ ಅನ್ನೋದು ಎಷ್ಟು ಸಾಫ್ಟ್ ಐತೆ ಅಂತ ಹೇಳ್ರಿ. ನೀವು ಕೂಡ ಟ್ರೈ